ಸರ್, ದೇವರಾಜ ಅರಸುವರ ಮೊಮ್ಮಗ ಸೂರಜ್ ಹೆಗ್ಡೆ ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಅಥವಾ ನಮ್ಮ ಈ ಕಾಂಗ್ರೆಸ್ನ ಪಾಳೆಯ ಇದೆಯಲ್ಲ, ಅವ್ರನ್ನ ಸೈಲೆಂಟಾಗಿ ಸೈಡ್ಗಿಡ್ತಾ ಅನ್ನೋ ಪ್ರಶ್ನೆ ಈಗ ಶುರುವಾಗ್ತಾ ಇದೆ. ಯಾಕೆಂದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅವರು ಹೆಗ್ಡೆ ಅಂತ ಗೊತ್ತು, ಯಾರು ನಮ್ಮ ಸೂರಜ್ ಹೆಗ್ಡೆ ಅವರು ಇದ್ದಾರಲ್ಲ ಅವ್ರು ಇದ್ದಾರೆ ಅಂತ ಗೊತ್ತು. ಗ್ಯಾರಂಟಿ ಕಮಿಟಿಗೆ ಹಿಂದೆ ಇವ್ರಿಗೆ ಫಸ್ಟ್ ಅಧ್ಯಕ್ಷರನ್ನು ಮಾಡ್ತಾರೆ ಸರ್. ಇವ್ರನ್ನ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಮೇಲೆ ಬೇಡ ನೀನು ಅಂಥೇಳಿ ರೇವಣ್ಣನಿಗೋಸ್ಕರ HM ರೇವಣ್ಣವ್ರನ್ನ ಅಕಮಡೇಟ್ ಮಾಡೋಕ್ಕೋಸ್ಕರ ಇವ್ರನ್ನ ಉಪಾಧ್ಯಕ್ಷರನ್ನು ಮಾಡಿಸಿ ಒಂದು ಕಾರ್ ಏನೋ ಕೊಟ್ಟಿದ್ರಂತೆ. ಆಮೇಲೆ ನಮ್ಮ ಸ್ನೇಹಿತರು ಯಾರೋ ಹೋದವ್ರು ಹೇಳ್ತಾಯಿದ್ರು, MS ಬಿಲ್ಡಿಂಗ್ನಲ್ಲಿ ಒಂದು ಕಾರ್ನಲ್ಲಿ ಒಂದು ಚಿಕ್ಕ ಒಂದು ರೂಮ್ ಕೊಟ್ಟು ಅಲ್ಲಿ ಕೂರಿಸಿ ಇವ್ರನ್ನ ಸಮಾಧಾನ ಪಡಿಸಿದ್ರು. ಇವ್ರು ನೋಡಿದ್ರೆ ಭಾಳ ದೊಡ್ಡ ಲೀಡ್ರು, ರಾಹುಲ್ ಗಾಂಧಿಗೆ ಬೇಕಾದವರು, ಸೋನಿಯಾ ಗಾಂಧಿಯವ್ರಿಗೆ ಬೇಕಾದವರು, AICC ಸೆಕ್ರೆಟರಿ ಆಗಿ ತಮಿಳುನಾಡು ಆಂಧ್ರದ ಉಸ್ತುವಾರಿ ಹೀಗೆಲ್ಲ ಆಗಿ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿರೋರು. ನಮ್ಮ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿ, ಯಾವಾಗಲೂ ಕೇಳಿದ ಒಂದೇ ಒಂದು ಹೆಸರು ಅಂದರೆ ದೇವರಾಜ ಅರಸು ಭಾಳ ದೊಡ್ಡ ಶ್ರೇಷ್ಠರು, ಭಾಳ ದೊಡ್ಡ ಸುಧಾರಕರು, ಹಿಂದುಳಿದ ವರ್ಗಗಳ ನೇತಾರರು. ನಾನು ಅವ್ರ ಹಾದಿಯಲ್ಲಿದ್ದೇನೆ, ಅವರ ದಾಖಲೆಯನ್ನು ಮುರಿಬೇಕು, ಮುರಿದಿದ್ದು ಆಯಿತು. ಇವರು ಅಷ್ಟೇ, ಬೇರೆ ಲೀಡರ್ಗಳು ಅಷ್ಟೇ, ಏನು ಅರಸುಗಳನ್ನು ಹೊಗಳಿದ್ದೆ. ದೇವರಾಜರಸೇ ಮಾನದಂಡ. ಆದರೆ ಅವರ ಮೊಮ್ಮಗನಿಗೆ ಅಟ್ಲೀಸ್ಟ್ ಒಂದು ಟಿಕೆಟ್ ಕೊಡುವ ಕೆಲಸ ನೀವು ಯಾರೂ ಮಾಡಲಿಲ್ಲ ಸರ್. ಇವತ್ತು ರಾಹುಲ್ ಗಾಂಧಿ, ಖರ್ಗೆ ಅವರು ಅಲ್ಲಿಂದ ಓಡ್ ಬಂದು ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಈ ಮನುಷ್ಯ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆ ಪಕ್ಷಕ್ಕೆ ಅಂತ. ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರೇ ದೇವರಾಜ ಅರಸನ್ ಕಿತ್ತು ಹಾಕಿದ್ರಲ್ಲ ಅವಾಗ ಅಲ್ವಾ. ಅವ್ರನ್ನೇ ನೋಡಿ, ಅವ್ರ ತಾತನಿಗೂ ಅನ್ಯಾಯ ಆಯಿತು, ಇವ್ರಿಗೂ ಅನ್ಯಾಯ ಆಯಿತು. ಅವರು ದೇವರಾಜ ಅರಸು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಕಾಂಗ್ರೆಸ್ ಸೋತಾಗ ಕರ್ನಾಟಕದಲ್ಲಿ ಮಾತ್ರ ಎತ್ತಿ ಹಿಡಿದ್ರು. ಅದನ್ನ ಕರ್ನಾಟಕದಲ್ಲಿ ಮಾತ್ರ ಗೆದ್ದದ್ದು ಇತಿಹಾಸ ಅದು ಎಲ್ಲ ಇಡೀ ರಾಷ್ಟ್ರ ನಿಬ್ಬೆರಗಾಗಿ ನೋಡಿತು. ಏನಪ್ಪ ಇದು ಎಲ್ಲ ಕಡೆ ಸೋತರು, ಇಲ್ಲಿ ಏನಪ್ಪ ಕರ್ನಾಟಕದಲ್ಲಿ ಯಾಕೆ ಸೋತಿಲ್ಲ ಅಂತೇಳಿ, ಬಿಕಾಸ್ ಆಫ್ ಅರಸು. ಅವ್ರನ್ನೇ ಏನಪ್ಪ ಅಂದ್ರೆ ಕಿತ್ತು ಹಾಕಿದ್ರು. ಗುಂಡೂರಾವ್ ಅವ್ರನ್ನ ತಂದರು. ಇತಿಹಾಸ ಮರಕಳಿಸ್ಬಿಡ್ತು ಸರ್. ನೋಡಿ, ಇವ್ರ ತಾತನನ್ನು ಹೀನಾಯವಾಗಿ, ಒಬ್ಬ ರಾಜ್ಯದ ಭಾಳ ದೊಡ್ಡ ನೇತಾರರನ್ನ ಹೀನಾಯವಾಗಿ ತೆಗೆಯಲಾಯಿತು. ಅವರ ಮೊಮ್ಮಗನನ್ನು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬಳಸಿಕೊಂಡು ಇವರ ಸ್ಕಿಲ್ನ, ಇವರಷ್ಟೇ ಇಲ್ಲ, ರಾಜ್ಯ ಕಾಂಗ್ರೆಸ್ನವರಲ್ಲ, ಹೈಕಮಾಂಡ್ ಬಳಸ್ಕೊಂಡಿರೋದವ್ರನ್ನ. ಆದರೆ ಅವ್ರು ಹೇಳ್ಕೊಂಡ್ರಂತೆ ಬೇರೆ ಕಡೆ, ನಾನು ಒಂದು ಸತಿ ನಾನು MLC ಆಗಬೇಕು, ನಾನು MLA ಆಗಬೇಕು ಅಂತ. ಅವರ ಆಸೆನ ನಿಧಾನಕ್ಕೆ ನೋಡಿ, ಇವರ ನೆಂಟರುಗಳಿಗೆ ಮಾಡಿದ್ರು, ಇವರ ಪ್ರೇಯಸಿಗಳನ್ನ MLA MPಗಳು MLAಗಳು MPಗಳು ಮಾಡಿದ್ರು, ಮಕ್ಕಳಿಗೆ ಮಾಡಿದ್ರು, ತಮ್ಮ ಕಾನ್ಮನ್ಗಳು ಹಣ ಸಂಗ್ರಹ ಮಾಡೋರಿಗೆ ಬೇನಾಮಿಗಳಿಗೆ ಮಾಡಿದ್ರು. ಆದರೆ ಮಾನಸ ಪುತ್ರರಿಗೆ ಎಲ್ಲರಿಗೂ ಮಾಡಿದ್ರು. ಇವೆಲ್ಲ ಲೀಡರ್ಗಳು, ಈ ದೊಡ್ಡ ದೊಡ್ಡ ಎಲ್ಲ ಲೀಡರ್ಗಳಿದಾರ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಹೇಳಬೇಕು. ಅವ್ರು ಪರಿಗಣಿಸ್ಬೇಕಿತ್ತಲ್ವಾ ಇಂಥವ್ರೊಬ್ಬರನ್ನ. ಇಂಥವ್ರಿದ್ರೆ ಅವ್ರಿಗೆ ಅವ್ರ ಪಕ್ಷಕ್ಕೆ ಹಿರಿಮೆ ತಾನೇ ಅದು. ನೋಡಿ, ಇವರು ತೀರ್ಕೊಂಡ ನಂತರ ಇವರೆಲ್ಲರೂ ಬಂದು ಮಾತಾಡ್ತಿದ್ದಾರೆ. ಬಹುಶಃ ಅವರ ಅರಸುವರ ಕೊನೆಯ ಕೊಂಡಿ ಅಂತ ಅನ್ಸುತ್ತೆ ಸರ್. ಬಹುಶಃ ಯಾರು ಇಲ್ಲ ಅಂತ ಕಾಣುತ್ತೆ. ಇವೆಲ್ಲ ರಾಜಕೀಯ ದುರಂತಗಳು, ಕರ್ನಾಟಕದ ರಾಜಕೀಯ ದುರಂತಗಳು. ನಾವು ನಿನ್ನೆ ತಾನೇ ಎಲ್ಲ ಫ್ಯಾಮಿಲಿಗಳ ಬಗ್ಗೆ ಮಾತಾಡ್ತಾ ಇದ್ದೋ. ಮಗನಿಗೆ ಕೊಡ್ತಾರೆ, ಮೊಮ್ಮನಿಗೆ ಕೊಡ್ತಾರೆ, ಸೊಸೆಗೆ ಕೊಡ್ತಾರೆ, ಕುಟುಂಬ ರಾಜಕಾರಣ, ಪತ್ನಿಯರಿಗೆ ಕೊಡ್ತಾರೆ, ಪ್ರೇಯಸಿರಿಗೆ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಈ ಥರ ಒಂದು ಕುಟುಂಬ ಇಲ್ಲಿ ಈ ಒಂದು ವಿಚಾರಕ್ಕೆ ಬಂದಾಗ, ಯಾರು ಸೂರಜ್ ಹೆಗ್ಡೆ ವಿಚಾರ ಬಂದಾಗ ಇವ್ರಿಗೆ ಕುಟುಂಬ ರಾಜಕಾರಣ ಅಂತ ಅನ್ಸ್ಬಿಡ್ತೇವೆ ಏನೋ ಗೊತ್ತಿಲ್ಲ. ಅದಕ್ಕೆ ಅವ್ರ ಹೆಸರನ್ನು ಎಲ್ಲೂ ಪ್ರಸ್ತಾಪ ಮಾಡಲಿಲ್ವೇನೋ ಗೊತ್ತಿಲ್ಲ. ಭಾಳ ದುಃಖ ಆಯ್ತು. ಆಮೇಲೆ ಹೆವಿ ಇದ್ರಂತೆ ಸರ್ ಪಾಪ, ಬರೀ 55 ವರ್ಷ, ಅದು ಸಾಯುವ ವಯಸ್ಸಲ್ಲ. ನೋಡಿದ್ರೆ ಗೊತ್ತಾಗ ಎಲ್ಲ ಬೇರೆ ಅರಸು ಅವ್ರು ನೋಡಿದಂಗೆ ಆಗುತ್ತೆ, ಅವ್ರ ಮುಖ ನೋಡಿ ಹಂಗೆ ಅನ್ಸುತ್ತೆ. ಎರಡನೇದು ಸರ್, ಎಲ್ಲ ರಾಜಕಾರಣಿಗಳು ನೋಡಿ, ಸಿದ್ದರಾಮಯ್ಯವರು ಎಷ್ಟು ವರ್ಷ, 77-78 ವರ್ಷದಲ್ಲಿ ಮೊನ್ನೆ ಪವರ್ ಬಿಡ್ತಿದ ತಕ್ಷಣ ಸೈಕಲ್ ಹೊಡಿತಾ ಇದ್ರು ಅವರು, ಟ್ರೆಡ್ಮಿಲ್ ಮೇಲೆ ನಿಂತು ತುಳಿತಾ ಇದ್ರು. ಆಮೇಲೆ ದೇವೇಗೌಡರು ನೋಡಿ, ಅವರ 40-45 ವರ್ಷದಲ್ಲಿ ಶುರು ಮಾಡಿದ BKS ಅಯ್ಯಂಗಾರ್ ಯೋಗ ಈಗಲೂ ಆಕ್ಟಿವ್ ಆಗಿದೆ 94-95ರಲ್ಲಿ. ಖರ್ಗೆ ಅವರು ನೋಡಿ, ಅಷ್ಟು ದೇಹ ಇದ್ರೂ ಗೀಕ್ ಮಾಡಿ ಹೆಲ್ತ್ನ ಮೇಂಟೈನ್ ಮಾಡಿದ್ದಾರೆ. ಬಹುಶಃ ಇವರು ಅದರ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಸೋತು ಅಂತ ಕಾಣುತ್ತೆ. ಅದು ಬಹುಶಃ ರಾಜಕಾರಣಿಗಳಿಗೆ ಅಪವಾದ. ಇವರು ರಾಜಕಾರಣಿಗಳು ಎಂಥ ಕಾಯಿಲೆ ಬಂದ್ರು ಮ್ಯಾಕ್ಸಿಮಮ್ ನಮಗೆಲ್ಲ ಗೊತ್ತೇ ಇರಲಿಲ್ಲ ಸರ್. ನ್ಯೂಸ್ ಪೇಪರ್ ನೋಡಿದಾಗ ಗೊತ್ತಾಗಿದ್ದು ನಮಗೆ. ಫೋಟೋ ನೋಡಿದಾಗ ಭಾಳ ದುಃಖ ಅನಿಸುತ್ತೆ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮ ದೇವರಾಜ ಅರಸರ ಮೊಮ್ಮಗ ತೀರ್ಕೋಬಾರ್ದಾಗಿತ್ತು ಅಂತ ಅನಿಸ್ತು ನನಗೆ.